ಬಸನಗೌಡ ಯತ್ನಾಳ್ಗೆ ಈಗ ಭಾರಿ ಆಘಾತದ ಸುದ್ದಿ ಬಂದಿದೆ. ಯತ್ನಾಳ್ ಬಣಕ್ಕೆ ಶಾಕ್ ಕೊಟ್ಟ ಮಾಜಿ ಸಿಎಂ. ಲಿಂಗಾಯತ ಅಸ್ತ್ರ ಹೂಡಿದ್ದ ಯತ್ನಾಳ್ಗೆ ಈ ಆಘಾತ ಸಹಿಸಿಕೊಳ್ಳೋದಕ್ಕಂತೂ ಆಗೋದಿಲ್ಲ. ವಿಜಯಪುರದಲ್ಲಿ 2 ಬಾರಿ ನಿರಂತರವಾಗಿ ಶಾಸಕನಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅನ್ನ ಕೆಳಗಿಳಿಸಬೇಕು ಅಂತ ಮೊದಲ ಬಾರಿಗೆ ಅಖಾಡಕ್ಕಿಳಿದು ತೊಡೆ ತಟ್ಟಿದ ಏಕೈಕ ಬಿಜೆಪಿಯ ಕೇಸರಿ ಕಲಿ ಬಸನಗೌಡ ಪಾಟೀಲ್ ಯತ್ನಾಳ್. ಆ ಯತ್ನಾಳ್ನ ಇಂಟೆನ್ಷನ್ನು, ಆ ಯತ್ನಾಳ್ನ ಉದ್ದೇಶ ಇದ್ದಿದ್ದು ರಾಜಾಹುಲಿ ಕುಟುಂಬದ ಕುಡಿಯೊಬ್ಬ ರಾಜ್ಯಾಧ್ಯಕ್ಷನಾಗಿ ಇರಬಾರ್ದು. ಆತನಿದ್ರೆ ನಮ್ಮಂತಹ ವ್ಯಕ್ತಿಗಳಿಗೆ ರಾಜಕೀಯವಾಗಿ ಉಳಿಗಾಲ ಇಲ್ಲ ಅನ್ನುವಂತಹದನ್ನು ಖಾತ್ರಿಪಡಿಸಿಕೊಂಡು ಕಣಕ್ಕಿಳಿದು ಹೋರಾಟ ಮಾಡಿದ್ರು. ವಿಜೇಂದ್ರ ತೆಗೆದ ತೀರ್ಮಾನಕ್ಕೆ ತದ್ದು ವಿರುದ್ಧವಾದಂತಹ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ವಿಜೇಂದ್ರರಿಗೆ ಇರಿಸು ಮುರಿಸು ಉಂಟಾಗುವಂತಹ ನಿರ್ಧಾರಗಳನ್ನು ಬಸನಗೌಡ ಪಾಟೀಲ್ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರು. ಬಸನಗೌಡ ಪಾಟೀಲ್ ನನ್ನ ಒಬ್ಬನ ನಾಯಕತ್ವದಲ್ಲಿ ಏನೂ ಆಗೋದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ತನ್ನದೇ ಆದ ಪಟಾಲಮನ್ನು ಕ್ರಿಯೇಟ್ ಮಾಡ್ಕೊಂಡ್ರು. ಆ ಪಟಾಲಂನಲ್ಲಿ ಮಾಜಿ ಸಂಸದರನ್ನು ಸೇರಿಸ್ಕೊಂಡ್ರು. ಆ ಪಟಾಲಂನಲ್ಲಿ ಹಾಲಿ ಶಾಸಕರನ್ನು ಸೇರಿಸ್ಕೊಂಡ್ರು. ಆ ಪಟಾಲಂನಲ್ಲಿ ಮುಖ್ಯಮಂತ್ರಿಯ ಮಕ್ಕಳನ್ನೂ ಸೇರಿಸ್ಕೊಂಡ್ರು. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಕತೆ ಇವೆಲ್ಲವೂ ಸೇರಿಸಿಕೊಂಡ ನಂತರ ದೆಹಲಿಗೆ ಹೊರಡ್ತು ಈ ಪಟಾಲಮ್ಮು ಲಾಬಿ ಮಾಡೋದಕ್ಕೆ. ದೆಹಲಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಖೇನ ವಿಜೇಂದ್ರರ ಸ್ಥಾನಕ್ಕೆ ಕುತ್ತು ತರೋದಕ್ಕೆ ದೆಹಲಿಗೆ ಹೋಗುತ್ತೆ ಈ ಟೀಮು. ಆದರೆ ದೆಹಲಿಯಲ್ಲೂ ಕೂಡ ಸುದೀರ್ಘವಾದಂತಹ ಪ್ರಯತ್ನದ ಬಳಿಕ ಒಂದಷ್ಟು ಸಮಾಧಾನಕರವಾದಂಥ ವಿಶ್ವಾಸ ಯತ್ನಾಳಿಗೆ ಸಿಕ್ತು. ಆದರೆ ಈಗ ಬರ್ತಾ ಇರ್ತಕ್ಕಂಥ ಶಾಕಿಂಗ್ ನ್ಯೂಸ್ ಇದೆಯಲ್ಲ, ಇದು ಯತ್ನಾಳಿಗೆ ಆಘಾತ ಕೊಡುತ್ತೆ. ಬಸನಗೌಡ ಯತ್ನಾಳ್ಗೆ ಭಾರಿ ಆಘಾತ. ಯತ್ನಾಳ್ ಬಣಕ್ಕೆ ಶಾಕ್ ಕೊಟ್ಟ ಮಾಜಿ ಸಿಎಂ. ಲಿಂಗಾಯತ ಅಸ್ತ್ರ ಹೂಡಿದ್ದ ಯತ್ನಾಳ್ ನಡೆಗೆ ಆರಂಭಿಕ ಹಂತದಲ್ಲೇ ಹಿನ್ನಡೆ. ವಿಜೇಂದ್ರರನ್ನ ಕೆಳಗಿಳಿಸುವ ಭರದಲ್ಲಿದ್ದ ಯತ್ನಾಳ್ ಈಗ ನ್ಯೂಟ್ರಲ್ ಹೊಡಿಬೇಕಾಗುತ್ತೆ. ಹಾಗಾದ್ರೆ ಆ ಮಾಜಿ ಸಿಎಂ ಯಾರು ಆ ಮಾಜಿ ಸಿಎಂ? ಯತ್ನಾಳ್ ಅವರ ನಿರ್ಧಾರಕ್ಕೆ ಅಡ್ಡಪಡಿಸಿದ ನಾಯಕ ಯಾರು? ಆ ಮಾಜಿ ಸಿಎಂ ಲಿಂಗಾಯತ ನಾಯಕರಲ್ಲಿ ಒಬ್ಬರು. ಯತ್ನಾಳ್ ಲಿಂಗಾಯತ ಅಸ್ತ್ರಕ್ಕೆ ಆರಂಭದಲ್ಲೇ ಹಿನ್ನಡೆ ಸಿಕ್ಕಿದೆ. ಗುಂಪುಗಾರಿಕೆ ಮಾಡಲ್ಲ, ಸಭೆ ನಡೆಸಲ್ಲ, ಒಂದೇ ಗುಂಪಿನ ಸಭೆ ನಡೆಸಲ್ಲ ಎಂದ ಮಾಜಿ ಸಿಎಂ, ನಾನು ಯಾವುದೇ ಗುಂಪುಗಾರಿಕೆಯಲ್ಲೂ ನಂಬಿಕೆ ಇಟ್ಟವನಲ್ಲ, ನಾನು ಗುಂಪು ಮಾಡಿ ಸಭೆ ಕರೆಯುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಮತ್ತು ವರಿಷ್ಠರ ತೀರ್ಮಾನವೇ ಅಂತಿಮ ಎಂದ ಮಾಜಿ ಸಿಎಂ. ಆ ಮಾಜಿ ಸಿಎಂ ಬೇರಾರೂ ಅಲ್ಲ, ಬಸವರಾಜ ಬೊಮ್ಮಾಯಿ. ಯತ್ನಾಳ್ ಪರವೇ ನಿಂತ್ಕೊಳ್ಳುವಂತಹ ಒಬ್ಬ ನಾಯಕ. ಯಾವ ಕ್ಷಣಕ್ಕೂ ಕೂಡ ಯತ್ನಾಳ್ನನ್ನ ವಿರೋಧ ಕಟ್ಟಿಕೊಳ್ಳದೇ ಇರತಕ್ಕಂತಹ ಒಬ್ಬ ನಾಯಕ. ಆ ನಾಯಕನ ಮಾಸ್ಟರ್ ಸ್ಟ್ರೋಕಿಗೆ ಈಗ ಯತ್ನಾಳ್ ತರಗುಟ್ಟಿ ಹೋಗಲೇಬೇಕಾಗುತ್ತೆ. ಲಿಂಗಾಯತ ಅಸ್ತ್ರಕ್ಕೆ ಯತ್ನಾಳೀಗ ಒಂದರ್ಥದಲ್ಲಿ ಶಾಕ್ ಹೊಡೆದಿರೋ ಕಾಗೆ ಥರ ಆಗೋದ್ರಲ್ಲಿ ಸಂದೇಹ ಇಲ್ಲ. ಸೊ ಇವೆಲ್ಲವೂ ಕೂಡ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯ ನಿರ್ಧಾರ. ಯತ್ನಾಳ್ ಲಿಂಗಾಯತ ಅಸ್ತ್ರಕ್ಕೆ ಆರಂಭದಲ್ಲೇ ಹಿನ್ನಡೆ ಸಿಕ್ಕಿರುವಂತಹದ್ದು. ನಾವು ಗುಂಪುಗಾರಿಕೆ ಮಾಡೋದಿಲ್ಲ, ಸಭೆ ನಡೆಸೋದಿಲ್ಲ, ಒಂದೇ ಗುಂಪಿನ ಸಭೆ ನಡೆಸಲ್ಲ ಅಂಥೇಳಿ ಖಡಕ್ಕಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿರುವಂತಹದ್ದು ಎಷ್ಟರ ಮಟ್ಟಿಗೆ ಯತ್ನಾಳಿಗೆ ಅನುಕೂಲಕರವಾಗುತ್ತೆ ಎನ್ನುವಂತಹದ್ದೇ ರಾಜಕೀಯ ಲೆಕ್ಕಾಚಾರ. ಯತ್ನಾಳ್ ಲಿಂಗಾಯತ ನಾಯಕರ ಸಭೆಗೆ ಪ್ಲಾನ್ ಮಾಡ್ಕೊಂಡಿದ್ರು. ಲಿಂಗಾಯತ ಅಸ್ತ್ರ ಬಳಸಿ ವಿಜೇಂದ್ರನನ್ನ ಇಳಿಸುವ ಸಂಚಾಗಿತ್ತು. ಲಿಂಗಾಯತ ಸಭೆಗೆ ಬೊಮ್ಮಾಯಿನೇ ಮುಖಂಡ ಎಂದ ಯತ್ನಾಳು ನಾನು ಯಾವುದೇ ಬಣದ ಸಭೆಗೆ ಬರಲ್ಲ ಎಂದ ಬೊಮ್ಮಾಯಿ
ಬೊಮ್ಮಾಯಿ ಬಾಯಿಗೆ ಸ್ವೀಟ್ ಇಟ್ಟಿದ್ರು ಯತ್ನಾಳು, ಆದರೆ ಯತ್ನಾಳ ಅಡಿಗೆ ಬಾಂಬ್ ಇಟ್ರು ಬೊಮ್ಮಾಯಿ. ಇದಾಗಿದ್ದು ಇವತ್ತಿನ ಕಥೆ. ಬೊಮ್ಮಾಯಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಆರಂಭದಲ್ಲಿ ಯತ್ನಾಳ್ ಗೆದ್ದಿದ್ರು. ಕಾರಣ ಯತ್ನಾಳ್ ಬಣದಲ್ಲೇ ಬೊಮ್ಮಾಯಿ ಇದ್ರು ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಒಬ್ಬ ರಾಜ್ಯ ನಾಯಕನ ವಿರುದ್ಧ ಕಹಳೆ ಊದಿರುವಂತಹ ಯತ್ನಾಳು ಈ ವಿಚಾರದಲ್ಲಿ ಬೊಮ್ಮಾಯಿಯನ್ನ ಹತ್ತಿರಕ್ಕೆ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಿ, ಯತ್ನಾಳ್ ಎಲ್ಲ ಸೂತ್ರಗಳನ್ನು ಹೆಣೆದ್ರು, ಆದರೆ ಕಟ್ಟಕಡೆಯ ಸೂತ್ರ ಜಾತಿ ಲೆಕ್ಕಾಚಾರ. ಅಂದರೆ ಲಿಂಗಾಯತ ಸಭೆಯನ್ನು ಮಾಡೋದು, ತನ್ನ ವೈಯಕ್ತಿಕ ಶಕ್ತಿಯನ್ನು ಪ್ರದರ್ಶನಕ್ಕಿಡೋದು. ಈ ಲಿಂಗಾಯತ ಸಭೆಗೆ ನಾಯಕತ್ವವನ್ನು ಬಸವರಾಜ ಬೊಮ್ಮಾಯಿ ಕೊಡೋಣ ಅನ್ಕೊಂಡ್ರು. ಅವ್ರ ಪಾಪ ಅವ್ರ ಮಗ ಸೋತಿರೋ ಬೇಜಾರಿಂದ ಇನ್ನೂ ಹೊರಗೆ ಬಂದಿಲ್ಲ. ಮಗ ಸೋತಿರೋ ಬೇಜಾರಿನಿಂದ ಹೊರಗೆ ಬರದಲೇ ಇರತಕ್ಕಂಥ ಬಸವರಾಜ ಬೊಮ್ಮಾಯಿಯ ನಾಯಕತ್ವದಲ್ಲಿ ಈ ಮನುಷ್ಯ ಸಭೆ ಮಾಡೋದಕ್ಕೆ ಸಾಧ್ಯನಾ? ಅದರಲ್ಲೂ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪರನ್ನ ವಿರೋಧ ಕಟ್ಟಿಕೊಂಡು ಯಡಿಯೂರಪ್ಪರ ಮಗನ ವಿರುದ್ಧವೇ ಸಮರ ಸಾರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಹೀಗಿದ್ದಾಗ ಯತ್ನಾಳು ನಿರ್ಧಾರ ಮಾಡಿರುವ ಸಭೆಗೆ ನಾನು ನಾಯಕನಾಗೋದಿಲ್ಲ, ಪ್ರತ್ಯೇಕ ಸಭೆ ನಾವು ಯಾವತ್ತೂ ಮಾಡೋದಿಲ್ಲ. ಯತ್ನಾಳ್ ಲಿಂಗಾಯತ ನಾಯಕರ ಸಭೆಗೆ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಲಿಂಗಾಯತ ಅಸ್ತ್ರವನ್ನು ಬಳಸಿ ವಿಜೇಂದ್ರರ ವಿರುದ್ಧ ಸಂಚನ್ನು ರೂಪಿಸಿದ್ರಲ್ಲ, ಈ ಸಂಚಿಗೆ ಬೊಮ್ಮಾಯಿಯ ಹೆಗಲ ಮೇಲೆ ಬಂದೂಕು ಇಟ್ಟು ವಿಜೇಂದ್ರನನ್ನ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದರೆ ಅದಕ್ಕೆ ಆಸ್ಪದ ಕೊಡಲಿಲ್ಲ ಬಸವರಾಜ ಬೊಮ್ಮಾಯಿ. ನಾನು ಯಾವುದೇ ಬಣದ ಸಭೆಗೆ ಬರಲ್ಲ ಎಂದ ಬೊಮ್ಮಾಯಿ. ಇದೊಬ್ಬ ಪ್ರಬುದ್ಧ ನಾಯಕನ ಹೇಳಿಕೆಯ ಲಕ್ಷಣ. ಇದು ವರಿಷ್ಠರ ತೀರ್ಮಾನವೇ ಅಂತಿಮ. ವರಿಷ್ಠರು ಅಂತ ಹೇಳಿದ್ರೆ ಹೈಕಮಾಂಡ್ನ ನಾಯಕರು. ಅವ್ರು ಏನು ನಿರ್ದೇಶನ ಕೊಡ್ತಾರೋ ಅದನ್ನು ನಾವು ಫಾಲೋ ಮಾಡ್ತೀವಿ. ರಾಜ್ಯದ ಯಾವುದೋ ಮೂಲೆಯ ಯಾವುದೋ ಒಬ್ಬ ಹಾಲಿ ಶಾಸಕ ಹೇಳಿದ ಮಾತ್ರಕ್ಕೆ ನಾನು ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಲ್ಲ. ಈ ಸಭೆಯನ್ನು ನಯವಾಗಿಯೇ ತಿರಸ್ಕರಿಸಿದ ಬೊಮ್ಮಾಯಿ ಈ ಮಾಸ್ಟರ್ ಸ್ಟ್ರೋಕನ್ನು ಹೆಂಗೆ ಇವ್ರು ಎದುರಿಸ್ತಾರನ್ನುವಂತಹದ್ದೇ ಇನ್ನು ಮುಂದಿನ ಕುತೂಹಲಕಾರಿಯಾದಂಥ ವಿಚಾರ.